ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ಎಕ್ಸಾಮ್ 1 ಮುಗಿದು ಹೋಗಿದೆ ಕಂಪ್ಲೀಟಾಗಿ. ಅದರ ಬಗ್ಗೆ ಯೋಚನೆ ಬಿಟ್ಟು ದಯವಿಟ್ಟು ಎಕ್ಸಾಮ್ 2 ಬಗ್ಗೆ ಏನನ್ನು ಡಿಸಿಷನ್ ತಗೊತಾ ಇದ್ದೀರಾ, ಇಟ್ ಮ್ಯಾಟರ್ಸ್. ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಬಹಳ 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 ಮುಖ್ಯವಾದದ್ದು ಇವತ್ತು ಎಕ್ಸಾಮ್ 2 ಆಗಿರುತ್ತೆ. ಯಾರೆಲ್ಲ ನಾಟ್ NC ಅಂತ ಬಂದಿದೆಯೋ, ನಾಟ್ ಕಂಪ್ಲೀಟೆಡ್ ಅಂತ, ಕೆಲವೊಮ್ಮೆ ಎರರಾಗಿ NC ಅಂತ ಬಂದಿತ್ತು, ಅದು ಮತ್ತೆ ಸರಿ ಮಾಡಿ ಕೊಡಲಾಗಿದೆ. ಯಾಕೆಂದರೆ ಆ ಒಂದು ಕಾಲೇಜಿನ ಪ್ರಿನ್ಸಿಪಾಲರು ಅಲ್ಲಿ ರಿಕ್ವೆಸ್ಟನ್ನು ಕಳಿಸಿದಾಗ, ಆಯಿತಾ, ಒಂದು ಲೆಟ್ರನ್ನು ಬರೆದಾಗ ಅದನ್ನು ಸರಿ ಮಾಡಲಾಗಿದೆ. ಆನ್ಲೈನಲ್ಲೇ ಸರಿಯಾಗಿದೆ ಅಂತ ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಾ. ಯಾಕೆಂದರೆ ಹೆಚ್ಚು ಅಂಕ ಬಂದಿತ್ತು, ಆದರೂ ಕೂಡ NC ಅಂತ ಪ್ರಿಂಟ್ ಆಗಿತ್ತು, ಅಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ ಇವತ್ತು. ಎನಿಹೌ ಸರ್ ಯಾಕೆ ಸರ್ ಇದನ್ನೆಲ್ಲ ನಮ್ಗೆ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀರಾ? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಮರ್ಸ್ ಏನಂತೀರಾ ಸ್ಟ್ರೀಮಲ್ಲಿ ಟಾಪರ್ಸ್ ಆಯಿತಾ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ? 599 ಅಂದರೆ 599 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಮಾರ್ಕ್ಸ್, ಆಯಿತಾ. ಅಂದರೆ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ಜೊತೆನೇ ಕೂತ್ಕೊಂಡು ನಿಮ್ಮ ಜೊತೆಗೆ ಇದ್ಬಿಟ್ಟು ಇಷ್ಟು ಅಂಕಗಳನ್ನು ತೆಗೆದಿದ್ದಾರೆ. ನೀವಿವತ್ತು ಆರಾಮಾಗಿ ಅಡ್ಡಾಡಿ ಓಡಾಡಿ ಎಕ್ಸಾಮ್ 2 ಬರೀಲೋ ಬೇಡೋ, ದುಡ್ಡು ಕಟ್ಟಬೇಕೋ ಬೇಡೋ, ಇಂಥ ವಿಚಾರಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಟಾಪರ್ಸ್ ಲಿಸ್ಟಲ್ಲಿ. 40 ಜನರಲ್ಲಿ ಸುಮಾರು 35ರಿಂದ 40 ಜನ ಹೆಣ್ಮಕ್ಕಳೇ ಇದ್ದಾರೆ. 4ರಿಂದ 5 ಹುಡುಗರು ಎಂಟ್ರಿ ಹೊಡೆದಿದ್ದಾರೆ. ಏನಿಯೋ ನಿಮಗೆಲ್ಲ ಧನ್ಯವಾದಗಳು ಕಣಮ್ಮ. ನಿಮ್ಮ ಹೆಸರು ತಗೊಂತ ಹೋದರೆ ಭಾಳ ಲೇಟ್ ಆಗುತ್ತೆ. ದೀಪಾಶ್ರೀ ಆಗಿರ್ಬೋದು, ತಂದೆ ಹೆಸರು ಅಶೋಕ ಅಂತ, ಸುಮಾ ಅವರು ತೇಜಸ್ವಿ ಅಂತ ಸ್ಟೂಡೆಂಟಿನ ಹೆಸರು, ಆನಂದ್ ಅಂತ ತಂದೆ ಹೆಸರು, ಸುಜಾತ ಅಂತ ಅಮ್ಮನ ಹೆಸರು. ನೋಡಿ, ನೀವೆಲ್ಲ ಗ್ರೇಟ್ ಕಣ್ರಮ್ಮ. ನಿಮ್ಮ ತಂದೆ ತಾಯಿ ಹೆಸರು ಯೂಟ್ಯೂಬಲ್ಲಿ ಬರ್ತಾ ಇದೆ, ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ಅಂದರೆ ಇವತ್ತು ನೀವು ಪಟ್ಟಂಥ ಶ್ರಮ, ಇವತ್ತು ನಿಮಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂದರೆ ಯು ಆರ್ ರಿಯಲಿ ಗ್ರೇಟ್. ನಿಮ್ಮ ಅಚೀವ್ಮೆಂಟ್ ಅದು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವು ಅಚೀವ್ಮೆಂಟನ್ನು ಮಾಡ್ಕೊತ ಹೋಗಬೇಕು. ಯಾವುದೇ ರೀತಿಯಾದಂಥ ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾಕಂದರೆ ಹೈಯರ್ ಎಜುಕೇಷನಿಗೆ ಹೋದಾಗ ಮೈಂಡು ಡೈವರ್ಟ್ ಆಗಿಬಿಡುತ್ತೆ. ಇವತ್ತು ಹೇಗಿದ್ದೀರೋ ಅದೇ ರೀತಿಯಾಗಿ ಮುಂದೆ ಎಲ್ಲಿವರೆಗೂ ಅಂತ ಹೇಳಿದರೆ ನಿಮ್ಮ ತಂದೆ ತಾಯಿ ಬದುಕಿರೋವರೆಗೂ ಕೂಡ ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಕಾಮರ್ಸ್ ವಿದ್ಯಾರ್ಥಿಗಳು ನೋಡ್ಬೋದು, ಆಯಿತಾ. 2 ಹುಡುಗರು ಸಿಕ್ಕಿದ್ದು 9 ಜನ ಆಯಿತು, 10 ಜನ ಆಯಿತು. ಇದರ ಅರ್ಥವೇನು ತಮ್ಮ? ಎಲ್ಲರೂ ದಕ್ಷಿಣ ಕನ್ನಡ, ಮಂಗಳೂರು, ಬೆಂಗಳೂರಿನವರೇ ಹೊಡ್ಕೊಂಡ್ಬಿಟ್ಟಿದ್ದವ್ರೆ ಎಲ್ಲದೂ ಕೂಡ ಟಾಪರ್ಸ್ ಲಿಸ್ಟಲ್ಲಿ, ಆಯಿತಾ. ಬೇರೆ ಜಿಲ್ಲೆಗಳಿಗೂ ಕೂಡ ಒಂದು ಸವಾಲಿದು. ದಯವಿಟ್ಟು ನಿಮ್ಮ ಜಿಲ್ಲೆಗಳಲ್ಲಿಯೂ ತಾವುಗಳು ಶ್ರಮಪಟ್ಟು ಓದಿ, ನಿಮ್ಮ ಜಿಲ್ಲೆ ಹೆಸರು, ಕಾಲೇಜಿನ ಹೆಸರು, ಅಪ್ಪ ಅಮ್ಮನ ಹೆಸರು, ಎಷ್ಟು ಖುಷಿಯಾಗೋದಲ್ವ ಇವತ್ತು ಈ ಒಂದು ಪೇಪರಿನ ಮೇಲೆ, ಹೌದಲ್ವಾ? ಪೇಪರ್ ಮ್ಯಾಟ್ರಸ್. ಸಿಂಗಲ್ ಪೇಪರ್ ನೋಡಿ, ಅದ್ರ ಮೇಲೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು ಇದ್ದು, ನಿಮ್ಮ ಕಾಲೇಜ್ ಹೆಸರು ಇದ್ಬಿಟ್ರೆ ಎಷ್ಟು ಖುಷಿಯಾಗತ್ತಲ್ವ? ನಿಮ್ಮ ರೋಲ್ ನಂಬರ್ ಇದ್ಬಿಟ್ರೆ ಇಮ್ಯಾಜಿನ್ ಇವತ್ತು ಸ್ವಲ್ಪ ರಿಜಿಸ್ಟರ್ ನಂಬರು. ಏನಿಹೋ ಧನ್ಯವಾದಗಳು ಕೊಂಡ್ರಿ ನಿಮ್ಮ ಒಂದು ಪ್ರೀತಿ ಸಹಕಾರಕ್ಕಾಗಿ. ಒಂದು ಸಂತೋಷ ಸುದ್ದಿ ಏನು ಅಂದರೆ, ಅಮೂಲ್ಯ ಅಂತ ಒಂದು ಹುಡುಗಿ ಇತ್ತಲ್ವ, ಅದರಲ್ಲಿ ಅದು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಗಳಾಗಿದ್ದರು. ಅದರಲ್ಲಿ ಧನ್ಯವಾದಗಳು ಕಣಮ್ಮ. ಇದೇ ರೀತಿಯಾಗಿ ಇರಲಿ. ಇನ್ನೊಂದು ಹೆಸರು ಮಾಡ್ತೇನೆ ನಾನು, 3-4 ಜನದ್ದು. ಬಿಂದು ಅಂತ ಒಬ್ಬರು, ಅವರು ಕೂಡ ನಮ್ಮ ಸಬ್ಸ್ಕ್ರೈಬರ್. ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದಾರೆ, ಹೆಸರನ್ನು ಮಾಡಿದ್ದಾರೆ. ಗಾಡ್ ಬ್ಲೆಸ್ ಯು. ಅದೇ ರೀತಿಯಾಗಿ ಇನ್ನೂ ಬೇರೆಯವರು ಯಾರಾದರೂ ಇದ್ದರೆ ತಮ್ಮ ಹೆಸರು, ತಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಕಳಿಸ್ಕೊಟ್ರೆ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಚೆನ್ನಾಗಾಗತ್ತೆ. ಮಕ್ಕಳು ಖುಷಿಯಾಗ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಇಲ್ಲಿ ಯಾರನ್ನು ಕೂಡ ನಾನು ಏನಂತೀರ ಸರ್ ಡಿಗ್ರೇಡ್ ಮಾಡ್ತಾ ಇಲ್ಲ. ನೀವು ಓದಿ, ನೀವು ಇವರಂತೆ ಆಗಿ ಅಂತ ಕೇಳ್ತಾ ಇರೋದಷ್ಟೇ. ಎಲ್ಲರ ಗುರಿ ಬೇರೆ ಬೇರೆ ಆಗಿರುತ್ತೆ. ಆದರೆ ದೇವರು ಕೊಟ್ಟಂತಹ ಮೆದುಳು, ದೇವರು ಕೊಟ್ಟಂತಹ ನಾಲೆಡ್ಜು, ಸಮಯವನ್ನು ಉಪಯೋಗಿಸಿಕೊಂಡ್ರೆ ನೀವು ಕೂಡ ಇದೇ ರೀತಿಯಾಗಿ ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ಲರ ಹೆಸರು ತಗೊಳ್ಳಿಲ್ಲ, ಕ್ಷಮಿಸಬೇಕು, ಆಯಿತಾ. ನೋಡಿ, ಓವರಾಲ್ ನೋಡೋದಾದರೆ ಯಾವುದು ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳು ಮೇಲ್ಗೈಯನ್ನು ಏನು ಯಾಕೆ ಅಂತ ಹೇಳಿದರೆ, ಅವರೇ 599 ತನಕ ಹೋಗಿರುವಂಥವ್ರು, ಆಯಿತಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದರಲ್ಲಿ ಆರ್ಟ್ಸಿಗೆ ಹಿಂದೆ ಕಳಿಸಿದ್ದೀರಾ ಈ ವರ್ಷ. ಫಸ್ಟ್ ಮೇಲ್ಗೈ ಸಾಧಿಸಿರುವಂಥವ್ರು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು, ನೆಕ್ಸ್ಟ್ ಕಾಮರ್ಸು, 3rd ಲೀಸ್ಟಲ್ಲಿ ಬರುವಂಥದ್ದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು. ಅವರು ಭಾಳ ಈಸಿ ಅಂದ್ಕೊಂಡು ಲಾಸ್ಟಿಗೆ ಎಕ್ಸಾಮಲ್ಲಿ ಏನು ಬರೀಲಿಕ್ಕೆ ಆಗಲಿಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಎಕ್ಸಾಮ್ 2 ಯಾವ ರೀತಿಯಾಗಿ ಕಟ್ಟಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅಂಕಗಳನ್ನು ಯಾವ ರೀತಿಯಾಗಿ ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕು, ಎಲ್ಲ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೇನೆ. ಯಾವುದೇ ರೀತಿಯಾದ ಡೌಟ್ ಇಟ್ಕೊಬಿಡಿ. ಏನಾದರೂ ಡೌಟ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವುಗಳು ಕಮೆಂಟ್ಸಲ್ಲಿ ಹಾಕಿದರೆ ಅದನ್ನು ನಾವು ಏನಂತೆ ಪೂರೈಸಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.